ಸೈಬರ್ ಕ್ರೈಮ್ಗಳಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳು ಮಂಗಮಯ್ಯಾಗುತ್ತೆ ಅಂತ ಕೇಳಿರ್ತೀವಿ. ಆದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಎಲ್ಲಿಗೋಗುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತು ನಾವು ಆ ಹಣದ ಜಾಡನ್ನು ಹಿಡಿದು ಆದ್ರೆ ಹಿಂದಿರೋ ಒಂದು ಸೀಕ್ರೆಟ್ ನೆಟ್ವರ್ಕ್ ಅನ್ನ ಪತ್ತೆ ಮಾಡೋಣ. ಶಾಕಿಂಗ್ ಅಲ್ವಾ? ಇದು ಬರೀ 2024ರಲ್ಲಿ ನಮ್ಮ ಕರ್ನಾಟಕ ಒಂದರಂಡೇ ಸೈಬರ್ ಕ್ರೈಮ್ನಿಂದ ಜನ ಕಳ್ಕೊಂಡ ಹಣ 2915 ಕೋಟಿ ರೂಪಾಯಿ. ಈ ಒಂದು ನಂಬರ್ ಸಾಕು ಈ ಸಮಸ್ಯೆ ಎಷ್ಟು ದೊಡ್ಡದಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ನೆನ್ಪಿರ್ಲಿ, ಇದು ಬರೀ ಒಂದು ನಂಬರ್ ಅಲ್ಲ, ಇದು ಸಾವಿರಾರು ಜನರ ಕಷ್ಟದ ದುಡಿಮೆ. ಹಾಗಿದ್ರೆ ನಮ್ಮ ಕೈತಪ್ಪಿ ಹೋದ ಇಷ್ಟೆಲ್ಲ ಹಣ ನಿಜಕ್ಕೂ ಹೋಗೋದಾದ್ರೂ ಎಲ್ಲಿಗೆ? ಒಮ್ಮೆ ಹಣ ಕಳುವಾದ ಮೇಲೆ ಅದರ ಪ್ರಯಾಣ ಒಂದು ದೊಡ್ಡ ಜಾಲದ ಮೂಲಕ ಶುರುವಾಗುತ್ತೆ. ಬನ್ನಿ, ಇವತ್ತು ಆ ಜಾಡನ್ನು ಹಿಡಿದು ಆ ನೆಟ್ವರ್ಕ್ನ ಒಳಗೆ ಇಣುಕಿ ನೋಡೋಣ. ಆ ಪ್ರಶ್ನೆಗೆ ಸಿಗುವ ಉತ್ತರವೇ ಮನಿ ಮ್ಯೂಲ್. ಸೈಬರ್ ಕ್ರೈಮ್ ಅನ್ನೋ ಈ ಇಡೀ ಆರ್ಥಿಕತೆಯನ್ನ ಓಡಿಸ್ತಿರೋ ಇಂಜಿನ್ ಇವ್ರೇ. ಹಾಗಿದ್ರೆ ಯಾರು ಈ ಮನಿ ಮ್ಯೂಲ್ಗಳು? ಈ ದೊಡ್ಡ ಸಿಸ್ಟಂನಲ್ಲಿ ಅವರ ಕೆಲ್ಸವಾದ್ರೂ ಏನು? ನೋಡೋಣ ಬನ್ನಿ. ಯುರೋಪೋಲ್ ವರದಿ ಪ್ರಕಾರ 90% ಹೆಚ್ಚು ಮನಿ ಮ್ಯೂಲ್ ಟ್ರಾನ್ಸಾಕ್ಷನ್ಸ್ಗಳು ನೇರವಾಗಿ ಸೈಬರ್ ಕ್ರೈಮ್ಗೆ ಲಿಂಕ್ ಆಗಿರುತ್ತೆ. ಅಂದ್ರೆ ಯೋಚ್ನೆ ಮಾಡಿ, ಇದು ಬರೀ ನಮ್ಮೂರ್ನಲ್ಲಿರೋ ಸಮಸ್ಯೆ ಅಲ್ಲ, ಇದು ಒಂದು ಗ್ಲೋಬಲ್ ನೆಟ್ವರ್ಕ್. ಸರಿ, ಹಾಗಿದ್ರೆ ಮನಿ ಮ್ಯೂಲ್ ಅಂದ್ರೆ ಯಾರು? ಸಿಂಪಲ್ ಆಗಿ ಹೇಳೋದಾದ್ರೆ, ಇವರು ತಮ್ಮ ಬ್ಯಾಂಕ್ ಅಕೌಂಟಿಗೆ ಬೇರೆಯವರಿಂದ ಅಕ್ರಮವಾಗಿ ಬಂದ ಹಣವನ್ನ ರಿಸೀವ್ ಮಾಡ್ತಾರೆ, ಆಮೇಲೆ ಅದನ್ನ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಕೆಲ್ಸಕ್ಕೆ ಇವರಿಗೆ ಒಂದು ಸಣ್ಣ ಕಮಿಷನ್ ಸಿಗುತ್ತೆ. ಇವರನ್ನ ಇವತ್ತಿನ ಫೈನಾನ್ಷಿಯಲ್ ಕ್ರೈಮ್ ಪ್ರಪಂಚದ ಟ್ರೋಜನ್ ಹಾರ್ಸ್ ಅಂತಾನೇ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಮೇಲ್ನೋಟಕ್ಕೆ ಇವರ ಬ್ಯಾಂಕ್ ಅಕೌಂಟ್ಗಳು ಪಕ್ಕಾ ಲೀಗಲ್ ಕಾಣುತ್ತೆ, ಆದ್ರೆ ಅದರೊಳಗೆ ಇಡೀ ಫೈನಾನ್ಷಿಯಲ್ ಸಿಸ್ಟಮನ್ನೇ ಹಾಳು ಮಾಡುವಂತಹ ಒಂದು ವಿನಾಶಕಾರಿ ಜಾಲವೇ ಅಡಗಿರುತ್ತೆ. ಹಾಗಿದ್ರೆ ಈ ಮ್ಯೂಲ್ ಅಕೌಂಟ್ಗಳ ಜೀವನಚಕ್ರ ಅಂದ್ರೆ ಲೈಫ್ ಸೈಕಲ್ ಹೇಗಿರುತ್ತೆ? ಕದ್ದ ಹಣ ಹೇಗೆ ಒಂದು ಸಿಸ್ಟಮ್ಯಾಟಿಕ್ ನೆಟ್ವರ್ಕ್ ಮೂಲಕ ಸಾಗಿ ಕೊನೆಗೆ ಅಪರಾಧಿಗಳ ಕೈ ಸೇರುತ್ತೆ ಅನ್ನೋದನ್ನ ಬನ್ನಿ ಒಂದು 3 ಮುಖ್ಯ ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸ್ಟೆಪ್ ರಿಕ್ರೂಟ್ಮೆಂಟ್ ಅಂದ್ರೆ ನೇಮಕಾತಿ. ಎರಡನೇ ಸ್ಟೆಪ್ ಲೇಯರಿಂಗ್ ಸ್ಟೇಜ್, ಇಲ್ಲಿ ಹಣದ ಜಾಡನ್ನೇ ಅಳಿಸಿ ಹಾಕಲಾಗುತ್ತೆ. ಮತ್ತು ಮೂರನೇ ಸ್ಟೆಪ್ ಇಂಟಿಗ್ರೇಷನ್, ಇಲ್ಲಿ ಆ ಹಣವನ್ನ ಸಿಸ್ಟಮ್ಗೆ ವಾಪಸ್ ಸೇರಿಸಲಾಗುತ್ತೆ. ಸರಿ, ಹಾಗಿದ್ರೆ ಈ ಪ್ರತಿಯೊಂದು ಹಂತದಲ್ಲಿ ಏನಾಗುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಹಂತ ರಿಕ್ರೂಟ್ಮೆಂಟ್. ಇಲ್ಲಿ ಅಪರಾಧಿಗಳು ಟೆಲಿಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ನಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೋಕೆ ಪಕ್ಕಾ ಜೆನ್ಯೂನ್ ಅನ್ಸೋ ಜಾಬ್ ಆಡ್ಸ್ ಹಾಕ್ತಾರೆ. ಸುಲಭವಾಗಿ ಹಣ ಗಳಿಸಿ ಅಂತ ಆಮಿಷ ಒಡ್ತಾರೆ. ಮುಖ್ಯವಾಗಿ ಸ್ಟೂಡೆಂಟ್ಸ್, ಕೆಲ್ಸ ಇಲ್ಲದವರನ್ನೇ ಟಾರ್ಗೆಟ್ ಮಾಡ್ತಾರೆ. ಕೆಲವು ಸಲ ಡಾರ್ಕ್ ವೆಬ್ನಿಂದ ಮೊದಲೇ ವೆರಿಫೈ ಆಗಿರೋ ಅಕೌಂಟ್ಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಎರಡನೇ ಹಂತ ಲೇಯರಿಂಗ್. ಇಲ್ಲಿದಾನ್ ಅಸಲಿ ಆಟ ಶುರುವಾಗೋದು. ಕದ್ದ ಹಣವನ್ನ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ನೂರಾರು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾಯಿಸಲಾಗುತ್ತೆ. ಈ ನೆಟ್ವರ್ಕ್ನಲ್ಲಿ ಶೆಲ್ ಕಂಪನಿಗಳು, ಅಂದ್ರೆ ಬರೀ ಪೇಪರ್ ಮೇಲಿರೋ ಕಂಪನಿಗಳು, ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳು, ಹೀಗೆ ಹಲವು ಖಾತೆಗಳನ್ನ ಬಳಸಿ ಹಣ ಎಲ್ಲಿಂದ ಬಂತು ಅಂತ ಪತ್ತೆ ಮಾಡೋಕೆ ಆಗದಂತಹ ಒಂದು ಚಕ್ರವ್ಯೂಹವನ್ನೇ ಕಟ್ಟಿಬಿಡ್ತಾರೆ. ಮತ್ತು ಕೊನೆಯದಾಗಿ ಮೂರನೇ ಹಂತ ಇಂಟಿಗ್ರೇಷನ್. ಇಲ್ಲಿ ಆ ಚಕ್ರವ್ಯೂಹದಿಂದ ಹೊರಬಂದ ಕ್ಲೀನ್ ಹಣವನ್ನ USDT ಅಂತಹ ಕ್ರಿಪ್ಟೋಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ತಾರೆ, ಇಲ್ಲ ATMಗಳಿಂದ ಕ್ಯಾಶ್ ಆಗಿ ವಿತ್ಡ್ರಾ ಮಾಡ್ತಾರೆ. ಕೆಲವೊಮ್ಮೆ ಹವಾಲಾ ಆಪರೇಟರ್ಗಳ ಮೂಲಕ ಏಷ್ಯಾ, ಗಲ್ಫ್ ದೇಶಗಳಲ್ಲಿರುವ ದೊಡ್ಡ ದೊಡ್ಡ ಸಿಂಡಿಕೇಟ್ಗಳಿಗೆ ತಲುಪಿಸ್ತಾರೆ. ಇನ್ನೂ ಕೆಲವೊಮ್ಮೆ ಆ ಹಣದಿಂದ ಚಿನ್ನ, ಐಷಾರಾಮಿ ವಸ್ತುಗಳನ್ನ ಖರೀದಿಸಿ ಮತ್ತೆ ಲೀಗಲ್ ಎಕಾನಮಿಗೆ ಸೇರಿಸ್ಬಿಡ್ತಾರೆ. ಈ ಇಡೀ ಪ್ರಕ್ರಿಯೆ ನಡೆಸ್ಕೊಡುವ ಲಾಂಡ್ರರ್ಗಳಿಗೆ 5ರಿಂದ 10% ಕಮಿಷನ್ ಹೋಗುತ್ತೆ. ಈ ಇಡೀ ಪ್ರೋಸೆಸ್ ಅನ್ನ ನೋಡಿದ್ವಿ. ಆದ್ರೆ ಈ ಜಾಲದಲ್ಲಿ ಕೆಲಸ ಮಾಡುವ, ಸಿಕ್ಕಿ ಹಾಕೊಳ್ಳುವ ಜನರು ಯಾರು? ಮ್ಯೂಲ್ ಆಗೋವರಲ್ಲಿ ಮುಖ್ಯವಾಗಿ 3 ತರಹದವರಿದ್ದಾರೆ. ಇದರ ಮೂಲಕ ನಾವು ಈ ಸಮಸ್ಯೆಯ ಇನ್ನೊಂದು ಅಂದ್ರೆ ಮಾನವೀಯ ಮುಖವನ್ನ ನೋಡಬಹುದು. ಮ್ಯೂಲ್ಗಳಲ್ಲಿ 2 ಪ್ರಮುಖ ವಿಧಗಳನ್ನ ನೋಡಬಹುದು. ಮೊದಲನೇದು ಅನ್ವಿಟಿಂಗ್ ಮ್ಯೂಲ್, ಅಂದ್ರೆ ತಮ್ಮ ಅರಿವಿಲ್ಲದೆ ಈ ಜಾಲದ ಭಾಗವಾದವರು. ತಾವು ಮಾಡ್ತಿರೋದು ಒಂದು ಲೀಗಲ್ ಕೆಲಸ ಅಂತ ಇವರನ್ನ ನಂಬಿಸಲಾಗಿರುತ್ತೆ. ಹಾಗಾಗಿ ಇವರು ಕೂಡ ಒಂದು ರೀತಿಯಲ್ಲಿ ವಂಚನೆಗೊಳಗಾದವರೇ. ಇನ್ನೊಂದು ಕಡೆ ಕಂಪ್ಲಿಸಿಟ್ ಮ್ಯೂಲ್ ಇರ್ತಾರೆ. ಇವರಿಗೆ ತಾವು ಏನ್ ಮಾಡ್ತಿದ್ದೀವಿ ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಇವರು ದುಡ್ಡಿನ ಆಸೆಗಾಗಿ ಸಕ್ರಿಯವಾಗಿ ಈ ಕ್ರೈಮ್ನಲ್ಲಿ ಭಾಗವಹಿಸ್ತಾರೆ. ಇವರಿಬ್ಬರ ನಡುವೆ ಮತ್ತೊಂದು ಕ್ಯಾಟಗರಿ ಇದೆ, ಅವರೇ ಬಿಟಿಂಗ್ ಮ್ಯೂಲ್. ಇವರಿಗೆ ತಾವು ಮಾಡ್ತಿರೋ ಕೆಲ್ಸದಲ್ಲಿ ಏನೋ ತಪ್ಪಿದೆ ಅಂತ ಅನುಮಾನ ಇರುತ್ತೆ, ಆದ್ರೆ ಹಣದ ಆಸೆಗಾಗಿ ಸುಮ್ನೆ ಇದ್ಬಿಡ್ತಾರೆ. ಇವರು ಬಲಿಪಶುವ ಅಥವಾ ಅಪರಾಧಿನ ಅನ್ನೋ ಲೈನು ಇಲ್ಲೇ ಬ್ಲರ್ ಆಗೋದು.
ಹಾಗಾದ್ರೆ ಈ ಕಾಣದ ಜಾಲದ ವ್ಯಾಪ್ತಿ ನಿಜಕ್ಕೂ ಎಷ್ಟಿದೆ? ಕೆಲವು ಅಂಕಿಅಂಶಗಳನ್ನ ನೋಡಿದ್ರೆ ಈ ಸಮಸ್ಯೆಯ ಆಳ ಮತ್ತು ಅದರ ವಿರುದ್ಧದ ಹೋರಾಟದ ಸವಾಲುಗಳು ಎಂಥದ್ದು ಅಂತ ಅರ್ಥ ಆಗುತ್ತೆ. ಬೆಂಗಳೂರಿನಲ್ಲಿ ಈ ಅಕ್ರಮ ಹಣದ ಮೂಲ ಯಾವ್ದು ಅಂತ ನೋಡಿದ್ರೆ ಒಂದು ಶಾಕಿಂಗ್ ಸತ್ಯ ಹೊರಬರುತ್ತೆ. ಸುಮಾರು 70.5% ಹಣ ಅಂದ್ರೆ ಬಹುಪಾಲು ಹಣ ನೇರವಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಿಂದ ಬಂದಿರೋದು. ಈ ನೆರಳು ಆರ್ಥಿಕತೆಗೆ ಅತಿ ಹೆಚ್ಚು ಇಂಧನ ಸಿಗ್ತಿರೋದು ಇದೇ ವಂಚನೆಯಿಂದ. ಹಾಗಿದ್ರೆ ಈ ಮ್ಯೂಲ್ ಅಕೌಂಟ್ಗಳು ಹೆಚ್ಚಾಗಿ ಎಲ್ಲಿವೆ? ಕರ್ನಾಟಕದಲ್ಲಿ ದಾಖಲಾದ ದೂರುಗಳನ್ನ ನೋಡಿದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು 2ನೇ ಸ್ಥಾನದಲ್ಲಿವೆ. ಇದು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ನೊಳಗೆ ಈ ನೆಟ್ವರ್ಕ್ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಸಾಕ್ಷಿ. ಒಂದು ಕೊನೆಯ ಪ್ರಚೋದನಾಕಾರಿ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಾವು ಬಳಸೋ ಡಿಜಿಟಲ್ ಎಕಾನಮಿಗೆ ಪ್ಯಾರಲಲ್ ಆಗಿ ಅಷ್ಟೇ ಕಾಂಪ್ಲೆಕ್ಸ್ ಆಗಿರೋ ಇನ್ನೊಂದು ಅದೃಶ್ಯ ಕ್ರಿಮಿನಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದ್ರೆ ಹೇಗಿರುತ್ತೆ? ಬಹುಶಃ ಅದು ಇದ್ರೆ ಅನ್ನೋ ಪ್ರಶ್ನೆಯಲ್ಲ, ಅದು ಈಗಾಗಲೇ ಇದೆ ಅನ್ನೋದೇ ವಾಸ್ತವವೇನೋ. ಯೋಚಿಸಿ.